ನಿಮ್ಗೆ ಒಂದು ಕ್ವೆಶನ್ ಸೂಪರ್ ಯೂಸ್ ಮಾಡ್ಬೇಕಾ ಅಥವಾ ಅದು ಆಪ್ಷನಲ್? ಮೋಸ್ಟ್ ಬಿಗಿನರ್ಸ್ ಸೂಪರ್, ದಟ್ ಈಸ್ ದಿಸ್ ಮೆಥಡ್, ಸೂಪರ್ ಮೆಥಡ್ ನ ಸಿಂಟ್ಯಾಕ್ಸ್ ಅಂತ ಮೆಮೊರೈಸ್ ಮಾಡ್ತಾರೆ. ಬಟ್ ಯಾರಿಗೂ ಆಕ್ಚುಲಿ ವೈ ವಿ ಯೂಸ್ ದಿಸ್ ಸೂಪರ್ ಮೆಥಡ್ ಅಂತ ಗೊತ್ತಿರಲ್ಲ. ಇವತ್ತು ಈ ಕನ್ಫ್ಯೂಷನ್ ನ ಕಂಪ್ಲೀಟ್ ಕ್ಲಿಯರ್ ಮಾಡೋಣ. ಇಮ್ಯಾಜಿನ್ ನಿಮ್ಮಪ್ಪ ಹತ್ರ ಒಂದು ಕಾರ್ ಇದೆ. ಸೊ ನೀವು ಆ ಕಾರ್ನ ಮಾಡಿಫಿಕೇಶನ್ಸ್ ಮಾಡ್ತೀರಾ, ಬಿಲ್ಡ್ ಮಾಡ್ತೀರಾ, ಇಲ್ಲ ಆಲ್ರೆಡಿ ಇರುವಂತಹ ಕಾರ್ನ ಯೂಸ್ ಮಾಡ್ತೀರಾ. ಸೊ ಪೈಥಾನ್ ಅಲ್ಲಿ ಕೂಡ ಎಕ್ಸಾಕ್ಟ್ಲಿ ಸೇಮ್ ಕಾನ್ಸೆಪ್ಟ್ ಇದೆ. ಆಲ್ರೆಡಿ ಪೇರೆಂಟ್ ಕ್ಲಾಸ್ ಅಲ್ಲಿ ಇರುವ ಕೋಡ್ ನ ಮತ್ತೆ ರೀರೈಟ್ ಮಾಡಬೇಡ, ಅದನ್ನೇ ರೀಯೂಸ್ ಮಾಡುವಂತ ಒಂದು ಕಾನ್ಸೆಪ್ಟು. ಸೊ ಈಗ ಆಲ್ರೆಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಕೋಡ್ ಇರುತ್ತೆ. ಸೊ ವಿ ಹ್ಯಾವ್ ಕೋಡ್. ಈ ಕೋಡ್ ನ ಸೇಮ್ ಇನ್ ದಿ ಚೈಲ್ಡ್ ಕ್ಲಾಸ್ ಅಲ್ಲಿ ಬರೆಯೋದು ಬೇಡ, ಪೇರೆಂಟ್ ಕ್ಲಾಸ್ ಅಲ್ಲಿ ಇರೋದನ್ನ ರೀಯೂಸ್ ಮಾಡ್ಕೊ ಅಂತ ಹೇಳೋ ಕಾನ್ಸೆಪ್ಟ್ ನ ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಮೆಥಡ್ ಆಫ್ ಓವರ್ ರೈಡಿಂಗ್. ಸೊ ಪೇರೆಂಟ್ ಕ್ಲಾಸ್ ಒಂದು ವರ್ಕ್ ಮಾಡುತ್ತೆ, ಬಟ್ ಚೈಲ್ಡ್ ಕ್ಲಾಸ್ಗೆ ಬೇರೆ ಬಿಹೇವಿಯರ್ ಬೇಕು ಅಂದ್ರೆ ಸಿಂಪಲ್ ಸೇಮ್ ಮೆಥಡ್ ನ ಚೈಲ್ಡ್ ಕ್ಲಾಸ್ ಅಲ್ಲಿ ರೀರೈಟ್ ಮಾಡ್ತೀವಿ. ಇವತ್ತು ನಾವು ಕವರ್ ಮಾಡೋ ಕಾನ್ಸೆಪ್ಟ್ಸ್ ಯಾವ್ಯಾವ್ದು ಅಂದ್ರೆ, ವಾಟ್ ಈಸ್ ಇನ್ಹೆರಿಟೆನ್ಸ್, ವೈ ಡು ವಿ ಯೂಸ್ ಸೂಪರ್, ಅಂಡ್ ವಾಟ್ ಈಸ್ ಮೆಥಡ್ ಆಫ್ ಓವರ್ ರೈಡಿಂಗ್. ಸೊ ರಿಯಲ್ ಇಂಟರ್ವ್ಯೂ ಎಕ್ಸಾಂಪಲ್ಸ್ ಜೊತೆಗೆ ತಿಳ್ಕೊಳ್ಳೋಣ. ಬೈ ದಿ ಎಂಡ್ ಆಫ್ ದಿಸ್ ವಿಡಿಯೋ ಸೂಪರ್ ನೋಡಿದ್ರೆ ಕನ್ಫ್ಯೂಷನ್ಸ್ ಅಲ್ಲ, ಕಾನ್ಫಿಡೆನ್ಸ್ ಇರುತ್ತೆ. ಲೆಟ್ಸ್ ಬಿಗಿನ್. ಫಸ್ಟ್ ಇನ್ಹೆರಿಟೆನ್ಸ್ ನ ಅರ್ಥ ಮಾಡ್ಕೊಳ್ಳೋಣ, ಯಾಕಂದ್ರೆ ಸೂಪರ್ ಮತ್ತು ಮೆಥಡ್ ಓವರ್ ರೈಡಿಂಗ್ ಎರಡು ಇನ್ಹೆರಿಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಫಸ್ಟ್ ಡೆಫಿನೇಷನ್ ತಿಳ್ಕೊಳ್ಳೋಣ. ಇನ್ಹೆರಿಟೆನ್ಸ್ ರೆಪ್ರೆಸೆಂಟ್ ದಿ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್, ಪೇರೆಂಟ್ ಅಂಡ್ ದಿ ಚೈಲ್ಡ್ ರಿಲೇಶನ್ಶಿಪ್ಸ್. ಸೊ ಚೈಲ್ಡ್ಗೆ ಆಟೋಮೆಟಿಕಲಿ ಸಮ್ ಆಫ್ ದಿ ಬಿಹೇವಿಯರ್ ಫ್ರಮ್ ಪೇರೆಂಟ್ಸ್ ಇಂದ ಬಂದಿರುತ್ತೆ. ಸೊ ಇನ್ಹೆರಿಟೆನ್ಸ್ ಅಂದ್ರೆ ಎಕ್ಸಿಸ್ಟಿಂಗ್ ಕ್ಲಾಸ್ ಇಂದ ಪ್ರಾಪರ್ಟೀಸ್ ಮತ್ತು ಮೆಥಡ್ಸ್ ನ ಹೊಸ ಕ್ಲಾಸ್ಗೆ ಆಟೋಮೆಟಿಕಲಿ ಪಡೆಯೋದು. ಸೊ ಹೊಸ ಕ್ಲಾಸ್ ಯಾವುದು? ಈಗ ನ್ಯೂ ಕ್ಲಾಸ್ ಚೈಲ್ಡ್ ಕ್ಲಾಸ್. ಸೊ ಎಕ್ಸಿಸ್ಟಿಂಗ್ ಕ್ಲಾಸ್ ಯಾವುದು? ಇದು ನ್ಯೂ ಕ್ಲಾಸ್ ಚೈಲ್ಡ್ ಅಂಡ್ ಎಕ್ಸಿಸ್ಟಿಂಗ್ ಕ್ಲಾಸ್ ಇಸ್ ದ ಪೇರೆಂಟ್. ಸೊ ನ್ಯೂ ಕ್ಲಾಸ್ಗೆ ಎಕ್ಸಿಸ್ಟಿಂಗ್ ಕ್ಲಾಸ್ ಇಂದ ಬಿಹೇವಿಯರ್ ನ ಇನ್ಹೆರಿಟ್ ಮಾಡ್ಕೊಳ್ಳೋದು ಆರ್ ಪ್ರಾಪಗೇಟ್ ಮಾಡ್ಕೊಳ್ಳೋದನ್ನ ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ಸೊ ಇನ್ಹೆರಿಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆಲ್ರೆಡಿ ಪೇರೆಂಟ್ಸ್ ಕ್ಲಾಸ್ ಅಲ್ಲಿ ಸಮ್ ಆಫ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ದಿ ಕಂಡೀಷನ್ಸ್ ಅಂಡ್ ದಿ ಮೆಥಡ್ಸ್ ಅಂಡ್ ದಿ ಫಂಕ್ಷನ್ಸ್ ನ ಡಿಫೈನ್ ಮಾಡಿರ್ತಾರೆ. ಸೊ ಚೈಲ್ಡ್ ಕ್ಲಾಸ್ ಎಗೇನ್ ಅಂಡ್ ಎಗೇನ್ ಅದನ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ವಿ ಹ್ಯಾವ್ ಟು ಡೂ ದಿ ಸ್ಪೆಷಲ್ ಫಂಕ್ಷನ್ ಕಾಲ್ಡ್ ರೀಯೂಸಬಿಲಿಟಿ. ರೀಯೂಸಬಿಲಿಟಿ ಇಂದ ಸ್ಪೇಸ್ ಸ್ಟೋರ್ ಆಗುತ್ತೆ. ಪೇರೆಂಟ್ ಏನು ಕೋಡ್ ಇರುತ್ತೆ, ಪೇರೆಂಟ್ ಕೋಡ್ ನ ಚೈಲ್ಡ್ ರೀಯೂಸ್ ಮಾಡ್ಕೊಂಡ್ರೆ ಸೊ ಸ್ಪೇಸ್ ಸ್ಟೋರ್ ಆಗುತ್ತೆ, ಸ್ಟೋರೇಜ್ ಕಡಿಮೆ ಆಕ್ಸೆಸ್ ಆಗುತ್ತೆ. ಸೊ ಎಗೇನ್ ಅಂಡ್ ಎಗೇನ್ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡ್ಯೂಪ್ಲಿಕೇಶನ್ ರಿಡ್ಯೂಸ್ ಆಗುತ್ತೆ. ಅಂಡ್ ದಿ ಥರ್ಡ್ ಪಾಯಿಂಟ್, ಈಸಿ ಮೇಂಟೆನೆನ್ಸ್ ಅಂಡ್ ಸ್ಕೇಲೆಬಿಲಿಟಿ. ಸೊ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಅಂಡ್ ಎನ್ಲಾರ್ಜ್ನೆಸ್ ಇಸ್ ವೆರಿ ಕ್ರೂಷಿಯಲ್, ದಟ್ ಈಸ್ ಹೈಲಿ ಸ್ಕೇಲಬಲ್ ಮಾಡ್ಬೋದು. ಇನ್ನ ಸಿಂಪಲ್ ಅನಾಲಜಿ ಅಂತ ಬಂದ್ರೆ, ಅಪ್ಪ ಡಾಕ್ಟರ್ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಮಗ ಡಾಕ್ಟರ್ ಆಗ್ಬೇಕು ಅಂತ ರೂಲ್ ಇದೆಯಾ? ಇಲ್ಲ. ಬಟ್ ಫ್ಯಾಮಿಲಿ ನೇಮ್, ವ್ಯಾಲ್ಯೂಸ್, ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಪ್ಪನಿಂದ ಮಗನಿಗೆ ಇನ್ಹೆರಿಟ್ ಆಗಿರುತ್ತೆ. ಸೊ ಪೈಥಾನ್ ಅಲ್ಲಿ ಕೂಡ ಅದೇ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಪೇರೆಂಟ್ ಕ್ಲಾಸ್ ಇಂದ ಚೈಲ್ಡ್ ಕ್ಲಾಸ್ಗೆ ಸಮ್ ಆಫ್ ದಿ ಬಿಹೇವಿಯರ್ ವಿಲ್ ಬಿ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ ಟು ಚೈಲ್ಡ್. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತು. ಅವಾಗ ಚೈಲ್ಡ್ಗೆ ಕ್ಲಾಸ್ ಅಲ್ಲಿ ಏನಾಯ್ತು, ಸೊ ಎಗೇನ್ ಅಂಡ್ ಎಗೇನ್ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ. ಸಮ್ ಆಫ್ ದಿ ಪ್ರಾಪರ್ಟೀಸ್ ವಿಲ್ ಬಿ ಇನ್ಹೆರಿಟೆಡ್ ಫ್ರಮ್ ದಿ ಪೇರೆಂಟ್ ಕ್ಲಾಸ್. ಕೀ ಕಾನ್ಸೆಪ್ಟ್ಸ್ ಯಾವ್ದು ಕವರ್ ಮಾಡ್ತಾ ಇದೀವಿ ಅಂದ್ರೆ ಪೇರೆಂಟ್. ಸೊ ಈ ಡಯಾಗ್ರಾಮ್ ನೋಡಿ, ಈ ಪೇರೆಂಟ್ ಯಾವ್ದು? ಈಗ ಅನಿಮಲ್, ಪೇರೆಂಟ್ ಕ್ಲಾಸ್ ಇಸ್ ಅನಿಮಲ್. ಇವಾಗ ಚೈಲ್ಡ್ ಕ್ಲಾಸಸ್ ಎರಡಿದೆ, ಒಂದು ಡಾಗ್, ಇನ್ನೊಂದು ಕ್ಯಾಟ್. ಸೊ ಚೈಲ್ಡ್ ಕ್ಲಾಸಸ್ ಡಾಗ್ ಅಂಡ್ ಕ್ಯಾಟ್ಗೆ ಸಮ್ ಆಫ್ ದಿ ಇನ್ಹೆರಿಟ್ ಬಿಹೇವಿಯರ್ ಫ್ರಮ್ ದಿ ಅನಿಮಲ್ಸ್ ಇಂದ ಇನ್ಹೆರಿಟ್ ಆಗಿರುತ್ತೆ. ಲೈಕ್ ಅನಿಮಲ್ ಯಾವ್ದ್ಯಾವ್ದು ಬಿಹೇವಿಯರ್ ಯಾವ್ದು ಅಂತಂದ್ರೆ ನೇಮ್ ಆಫ್ ದಿ ಅನಿಮಲ್. ನೆಕ್ಸ್ಟ್ ಸಮ್ ಆಫ್ ದಿ ಸೌಂಡ್. ಸೊ ಸಮ್ ಆಫ್ ದಿ ಅನಿಮಲ್ ಸೌಂಡ್ ಜನ್ರಿಕ್ ಸೌಂಡ್ ಇರುತ್ತೆ, ಸೊ ಸೌಂಡ್ಸ್. ಸೊ ಡಾಗಿಗೆ ಸ್ಪೆಷಲ್ ಸೌಂಡ್ ಇರುತ್ತೆ, ಸೊ ಡಾಗ್ ಬಾರ್ಕ್ ಮಾಡುತ್ತೆ. ಕ್ಯಾಟ್ ಏನ್ ಮಾಡುತ್ತೆ? ಮಿಯೋ ಮಿಯೋ ಸೌಂಡ್ ಮಾಡುತ್ತೆ. ಯಾ, ಅಂಡ್ ಸಮ್ ಆಫ್ ದಿ ಫಂಕ್ಷನ್ಸ್ ಆರ್ ದಿ ಮೆಥಡ್ಸ್ ದಟ್ ಯು ನೀಡ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಸೊ
ಸೊ ಡಾಗ್ ಏನ್ ಮಾಡುತ್ತೆ, ಸ್ಮೆಲ್ ಎಲ್ಲ ಕಂಡಿಡುತ್ತೆ, ಸೊ ಫೆಚ್. ಸೊ ಕ್ಯಾಟ್ ಏನ್ ಮಾಡುತ್ತೆ, ಎಲ್ಲ ಕರೆಯುತ್ತಲ್ಲ, ಅದನ್ನ ಸ್ಕ್ರಾಚ್ ಅಂತ ಕರೀತಾರೆ. ಸೊ ಸ್ಕ್ರಾಚ್ ಇಟ್ಸ್ ಡಿಪೆಂಡ್ಸ್ ಆನ್ ದಿ ಬಿಹೇವಿಯರ್ ಆಫ್ ದಿ ಇಂಡಿವಿಜುವಲ್ ಚೈಲ್ಡ್ ಕ್ಲಾಸಸ್. ಸೊ ಡಾಗಿಗೆ ಸ್ಪೆಷಲ್ ಫೀಚರ್ಸ್ ಇರುತ್ತೆ, ಕ್ಯಾಟಿಗೆ ಸ್ಪೆಷಲ್ ಫೀಚರ್ಸ್ ಇರುತ್ತೆ. ಸೊ ಸೇಮ್ ಫೀಚರ್ಸ್ ಇರಬೇಕು ಅಂತಾನೂ ಇಲ್ಲ. ಸೊ ಈ ಡಾಗ್ ಮತ್ತೆ ಕ್ಯಾಟ್ ಏನಾಗುತ್ತೆ, ಈಗ ಸಿಬ್ಲಿಂಗ್ಸ್ ಆಗ್ತಾರೆ. ಸೊ ಸಿಬ್ಲಿಂಗ್ಸ್ಗೂ ಕೂಡ ಸೇಮ್ ಫೀಚರ್ಸ್ ಇರಬೇಕು ಅಂತ ಇಲ್ಲ. ಸೊ ಚೈಲ್ಡ್ ಕ್ಲಾಸ್ ಅಲ್ಲಿ ಇರುವಂತ ಎಲ್ಲಾ ಪ್ರಾಪರ್ಟೀಸ್ ಪೇರೆಂಟ್ ಇಂದ ಬಂದಿರಬೇಕು ಅಂತಾನು ಏನ್ ರೂಲ್ಸ್ ಇಲ್ಲ. ಸೊ ಸಮ್ ಆಫ್ ದಿ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ ವಿಲ್ ಬಿ ಇನ್ಹೆರಿಟೆಡ್ ಟು ದಿ ಚೈಲ್ಡ್ ಕ್ಲಾಸಸ್. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಇನ್ನೊಂದು, ಇವಾಗ ಇವತ್ತು ಕಾನ್ಸೆಪ್ಟ್ಸ್ ಏನಂದ್ರೆ, ಕ್ಲಾಸ್ ಅನ್ನೋದು ಏನಂತ ಆಯ್ತು ಇವಾಗ, ಬ್ಲೂ ಪ್ರಿಂಟ್ ಫಾರ್ ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್ಸ್, ದಟ್ ಈಸ್ ಡಾಗ್ 1, ಡಾಗ್ 2, ಡಾಗ್ 3, irrespective of the dogs and irrespective of the cats. ಸೊ ಸೂಪರ್ ಏನ್ ಮಾಡ್ತು, ಆಕ್ಸಿಸ್ ದಿ ಪೇರೆಂಟ್ ಕ್ಲಾಸ್ ಮೆಥಡ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಟರ್ಸ್ ಆಗಿರ್ಬೋದು, ಫಂಕ್ಷನ್ಸ್. ಸೊ ಇದನ್ನ ಇಂಪ್ಲಿಮೆಂಟೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೂಪರ್ ಯಾಕೆ ಇಂಪ್ಯಾಕ್ಟ್, ಲಾರ್ಜ್ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುತ್ತೆ, ಬಿಕಾಸ್ ಆಫ್ ಡಿಫೈನಿಂಗ್ ದಿ ಅಗೈನ್ ಅಂಡ್ ಅಗೈನ್ ದಿ ಸೇಮ್ ಕ್ಲಾಸ್ ಸೇಮ್ ಮೆಥಡ್ ನೇಮ್ಸ್. ನೆಕ್ಸ್ಟ್ ಮೆಥಡ್ ಓವರ್ ರೈಡಿಂಗ್. ಮೆಥಡ್ ಓವರ್ ರೈಡಿಂಗ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪೇರೆಂಟ್ಗೆ ಒಂದು ಫಂಕ್ಷನ್ ಇದೆ, ಪೇರೆಂಟ್ಗೆ ಒಂದು ಡೆಫ್ ಸೌಂಡ್ ಅನ್ನೋದು ಒಂದು ಫಂಕ್ಷನ್ ಇದೆ. ಸೊ ಚೈಲ್ಡ್ಗೂ ಕೂಡ ಡೆಫ್ ಸೌಂಡ್ ಅನ್ನೋದು ಒಂದು ಫಂಕ್ಷನ್ ಇದೆ. ಸೊ ಪೇರೆಂಟ್ ಅಲ್ಲಿ ಸೌಂಡ್ ಜನರಿಕ್ ಸೌಂಡ್ ಇದೆ, ಜನರಿಕ್ ಸೌಂಡ್, ಅಂಡ್ ಚೈಲ್ಡ್ಗೆ ಪರ್ಟಿಕ್ಯುಲರ್ ಸೌಂಡ್ ಲೈಕ್ ಮಿಯೋ ಫಾರ್ ಕ್ಯಾಟ್ ಅಂಡ್ ಡಾಗಿಗೆ ಬಾರ್ಕ್ ಸೌಂಡ್ ಇದೆ. ಸೊ ವಿತೌಟ್ ಮ್ಯಾನಿಪುಲೇಟಿಂಗ್ ದಿ ಪೇರೆಂಟ್ ಫಂಕ್ಷನ್, ಸೊ ಇಲ್ಲೂ ಕೂಡ ಡೆಫ್ ಸೌಂಡ್ ಇದೆ ಅನ್ನೋ, ಡೆಫ್ ಸೌಂಡ್ ಅಂತ ಒಂದು ಫಂಕ್ಷನ್ ಇದೆ, ಇಲ್ಲೂ ಕೂಡ ಡೆಫ್ ಸೌಂಡ್ ಅಂತ ಫಂಕ್ಷನ್ ಇದೆ. ಬಟ್ ಪೇರೆಂಟ್ ಅಲ್ಲೂ ಕೂಡ ಡೆಫ್ ಸೌಂಡ್ ಅನ್ನೋ ಫಂಕ್ಷನ್ ಇದೆ. ವಿತೌಟ್ ಮ್ಯಾನಿಪುಲೇಟಿಂಗ್ ದಿ ಪೇರೆಂಟ್, that is parent function or the parent method, we are going to rewrite the sound in such a way. So dog ಗೆ bark, child ಗೆ, ಸಾರಿ ಕ್ಯಾಟ್ ಗೆ ಮಿಯೋ ಸೌಂಡ್ ಇದೆ ಅಂತ, ವಿತೌಟ್ ಚೇಂಜಿಂಗ್ ದಿ ಫಂಕ್ಷನಾಲಿಟಿ ಆಫ್ ದಿ ಪೇರೆಂಟ್ ಕ್ಲಾಸ್. ಅದ್ರ ಪೇರೆಂಟ್ ಚೈಲ್ಡ್ ಫಂಕ್ಷನಾಲಿಟಿ ಚೇಂಜ್ ಮಾಡ್ದಂಗೆ ಜಸ್ಟ್ ವಿ ಆರ್ ಚೇಂಜಿಂಗ್ ದಿ ಬಿಹೇವಿಯರ್ ಆಫ್ ದಿ ಚೈಲ್ಡ್ ಕ್ಲಾಸ್, ದಟ್ ಈಸ್ ಡಾಗ್ ಅಂಡ್ ದಿ ಕ್ಯಾಟ್. ಅದನ್ನ ಮೆಥಡ್ ಆಫ್ ಓವರ್ ರೈಡಿಂಗ್ ಅಂತ ಕರೀತಾರೆ. ಸೊ ಮೆಥಡ್ ಆಫ್ ಓವರ್ ರೈಡಿಂಗ್ ಅಂಡ್ ಓವರ್ಲೋಡಿಂಗ್ ಮೋಸ್ಟ್ ಆಫ್ ದಿ ಪೈಥಾನ್ ಕಾನ್ಸೆಪ್ಟ್ಸ್ ಅಲ್ಲಿ ಅಷ್ಟು ಮೋಸ್ಟ್ ಎನ್ಫೋರ್ಸ್ಡ್ ವರ್ಷನ್ ಅಲ್ಲಿ ಏನ್ ಕೇಳಲ್ಲ, ಬಿಕಾಸ್ ಮೆಥಡ್ ಆಫ್ ಓವರ್ ರೈಡಿಂಗ್ ಅಂಡ್ ದಿ ಓವರ್ಲೋಡಿಂಗ್ ಎಕ್ಸಿಸ್ಟೆನ್ಸ್ ಕಡಿಮೆ ಪೈಥಾನ್ ಅಲ್ಲಿ. ಸಮ್ ಆಫ್ ದಿ ಆಥರ್ಸ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಅಂತಾರೆ, ಬಟ್ ಜಾವಾದಲ್ಲಿ ಮೆಥಡ್ ಆಫ್ ಓವರ್ಲೋಡಿಂಗ್ ಅಂಡ್ ದಿ ಮೆಥಡ್ ಆಫ್ ಓವರ್ ರೈಡಿಂಗ್ ಎರಡು ಸಪೋರ್ಟ್ ಮಾಡುತ್ತೆ. ಸೊ ಇದು ಥಿಯರಿ ಆಸ್ಪೆಕ್ಟ್ಸ್. ಲೆಟ್ಸ್ ಜಂಪ್ ಇನ್ ಟು ದಿ ಇಂಪ್ಲಿಮೆಂಟೇಷನ್ ಪಾರ್ಟ್, ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್ ಅಂತ ತಿಳ್ಕೊಳ್ಳೋಣ. ನೌ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದಿ ಪೇರೆಂಟ್ ಕ್ಲಾಸ್. ಸೊ ನಾನು ಇಲ್ಲಿ ಪ್ರತಿಯೊಂದನ್ನು ನೇಮ್ ಮಾಡ್ತೀನಿ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪೇರೆಂಟ್ ಕ್ಲಾಸ್, ಕಮೆಂಟ್ ಮಾಡ್ತೀನಿ. ಸೊ ಪೇರೆಂಟ್ ಕ್ಲಾಸ್ ಯಾವುದು ಇವಾಗ, ಕ್ಲಾಸ್ ಅನಿಮಲ್. ಸೊ ಎ ಕ್ಯಾಪಿಟಲ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಎ ಕ್ಯಾಪಿಟಲ್ ಆಗಿರ್ಬೇಕು, ಯಾಕೆಂದ್ರೆ ಕ್ಲಾಸ್ದು ಫಸ್ಟ್ ವರ್ಡ್ ಮಸ್ಟ್ ಬಿ ಕ್ಯಾಪಿಟಲ್. ಸೊ ಎ ಮಸ್ಟ್ ಬಿ ಕ್ಯಾಪಿಟಲ್. ಸೊ ಪೇರೆಂಟ್ ಕ್ಲಾಸ್ ಅನಿಮಲ್. ಇವಾಗ ಪೇರೆಂಟ್ ಕ್ಲಾಸ್ ಅಲ್ಲಿ ನಾನು ಕನ್ಸ್ಟ್ರಕ್ಟರ್ಸ್ ನ ಡಿಫೈನ್ ಮಾಡಬೇಕು. ಕನ್ಸ್ಟ್ರಕ್ಟರ್ ಅಂದ್ರೆ ಇನ್ಇಟ್, ಅಂಡರ್ಸ್ಕೋರ್ ಇನ್ಇಟ್. ಸೊ ಕನ್ಸ್ಟ್ರಕ್ಟರ್ ನಾನು ಏನೇನು ಡಿಫೈನ್ ಮಾಡ್ತೀನಿ ಅಂದ್ರೆ, ಡೆಫ್ ಅಂಡರ್ಸ್ಕೋರ್ init. Now I need to mention the self to self and the name, also the name and the breed I need to mention now. No name. ಇಲ್ಲಿ ಪೇರೆಂಟ್ ಕ್ಲಾಸ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸೇಮ್ ಕಾಮನ್ ಪ್ರಾಪರ್ಟೀಸ್ ಇರುವಂತ, ಅಂದ್ರೆ ಚೈಲ್ಡ್ ಕ್ಲಾಸ್ ಅಲ್ಲೂ ಕಾಮನ್ ಪ್ರಾಪರ್ಟೀಸ್ ಇರುವಂತದನ್ನ ಕ್ರಿಯೇಟ್ ಮಾಡಿ. ಸೊ ನೇಮ್, ಸೊ ಬ್ರೀಡ್ ನೆಕ್ಸ್ಟ್ ಕ್ರಿಯೇಟ್ ಮಾಡೋಣ. ಸೊ ಏಜ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಏಜ್ ಆಫ್ ದಿ ಅನಿಮಲ್. Now I'm going to initiate, what's that, so to self dot name is equals to name. Self ಯಾಕೆ, to pointing the current object ಗೆ ಪಾಯಿಂಟ್ ಮಾಡೋದಕ್ಕೆ. ಸೊ ಡಿಫ್ರೆಂಟ್ ಅನಿಮಲ್ಸ್ ಇರುತ್ತಲ್ಲ, ಫಾರ್ ಡಿಫ್ರೆಂಟ್ ಅನಿಮಲ್ಸ್ ನೇಮ್ ತಗೊಂಡಾಗ ಕರೆಂಟ್ ಅನಿಮಲ್ ನೇಮ್ ಅಂಡ್ ಕರೆಂಟ್ ಅನಿಮಲ್ ಏಜ್ ಗೆ ಪಾಯಿಂಟಿಂಗ್ ಮಾಡೋದಕ್ಕೆ ಸೆಲ್ಫ್ ಪ್ಯಾರಾಮೀಟರ್ ನ ಯೂಸ್ ಮಾಡ್ತೀವಿ. Now I'm going to use another function called def sound. ಇಲ್ಲಿ ಫಂಕ್ಷನ್ ಯೂಸ್ ಮಾಡ್ತೀನಿ, ಫಸ್ಟ್ ಯೂಸ್ ಮಾಡಿದ್ದು ಕನ್ಸ್ಟ್ರಕ್ಟರ್. ಸೊ ಸೌಂಡ್ ಸೆಲ್ಫ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಒನ್ ಸ್ಟೇಟ್ಮೆಂಟ್.
ಅನಿಮಲ್ ಈಸ್ ಮೇಕಿಂಗ್ ದಿ ಸೌಂಡ್ ಅಂತ ಒಂದು ಜನರಲ್ ಸ್ಟೇಟ್ಮೆಂಟ್ನ ಬರಿತಾ ಇದ್ದೀನಿ. ನಾವು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್, ಇವಾಗ ಪೇರೆಂಟ್ ಕ್ಲಾಸ್ನ ಕ್ರಿಯೇಟ್ ಮಾಡಿದೆ, ಇವಾಗ ಚೈಲ್ಡ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇನ್ ದಿ ಚೈಲ್ಡ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದಿ ಕ್ಲಾಸ್ ಡಾಗ್. ಸೊ ಬ್ರಾಕೆಟ್ ಒಳಗೆ ಏನು ಬರೀಬೇಕು? ಯಾಕೆ ಇಲ್ಲಿ ಬ್ರಾಕೆಟ್ನ ಡಿಫೈನ್ ಮಾಡ್ತೇನೆ? ಸೊ ಇಲ್ಲಿ ಯಾವುದು ಕ್ಲಾಸ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದು ಬ್ರಾಕೆಟ್ನ ಡಿಫೈನ್ ಮಾಡಿಲ್ಲ. ಆದರೆ ಇನ್ಹೆರಿಟೆನ್ಸ್ ಅಂದರೆ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್. ಸೊ ಚೈಲ್ಡ್ಗೆ ಪೇರೆಂಟಿಂದ ಬಿಹೇವಿಯರ್ ಬರಬೇಕು ಅಂದರೆ ಬ್ರಾಕೆಟ್ ಒಳಗಡೆ ನೀವು ಪೇರೆಂಟ್ನ ಮೆನ್ಷನ್ ಮಾಡಬೇಕು. ಎಕ್ಸಾಕ್ಟ್ಲಿ ಸೇಮ್. ಸೊ ಬ್ರಾಕೆಟ್ ಒಳಗಡೆ ನಾನು ಇಲ್ಲಿ ಏನು ಪೇರೆಂಟ್ ನೇಮ್ ಇದೆ ಅದನ್ನ ಪೇರೆಂಟ್ ನೇಮ್ನ ಬ್ರಾಕೆಟ್ ಒಳಗಡೆ ಡಿಫೈನ್ ಮಾಡಿದ್ದೀನಿ. ಸೊ ಆ್ಯಂಡ್ ಇಲ್ಲೂ ಕೂಡ ಡಾಗ್ ನೋಡಿ ಡಿ ಕ್ಯಾಪಿಟಲ್ ಆಗಿರಬೇಕು. ಸೊ ಬ್ರಾಕೆಟ್ ಒಳಗಡೆ ರಿಪ್ರೆಸೆಂಟ್ ಮಾಡಿದ್ರೆ ಕ್ಲಾಸ್ ಡಾಗ್ ಈಸ್ ಇನ್ಹೆರಿಟ್ಸ್ ದಿ ಪ್ರಾಪರ್ಟಿ ಫ್ರಮ್ ದಿ ಅನಿಮಲ್. ಸೊ ಅನಿಮಲ್ ಇರುವಂಥ ಪ್ರಾಪರ್ಟೀಸ್ ಯಾವುದು? ಒಂದು ನೇಮ್ ಮತ್ತು ಏಜ್. ಇದು ಕನ್ಸ್ಟ್ರಕ್ಟರ್ ಡಿಫೈನ್ ಮಾಡಿದ್ದೀನಿ. ಆ್ಯಂಡ್ ಇನ್ ದ ಫಂಕ್ಷನ್ ದ ಮೆಥಡ್ ಕಾಲ್ಡ್ ದಿ ಸೌಂಡ್ ಅಂತ. ಸೊ ಈ ಎಲ್ಲ ಪ್ರಾಪರ್ಟೀಸ್ನ ಕ್ಲಾಸು ಮಸ್ಟ್ ಆ್ಯಂಡ್ ಶುಡ್ ಇನ್ಹೆರಿಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆ ಅಂತ ಅರ್ಥ. ನೌ ಐ ಆಮ್ ಗೋಯಿಂಗ್ ಟು initiate the constructor for this class. So def underscore init. Now I'm going to use this self and so name, age and the so dog igu kuda name, age and the breed na define ಮಾಡ್ತಾ ಇದ್ದೀನಿ. Now I'm going to define so self ಡಾಟ್ ನೇಮ್. ಮತ್ತು ಇಲ್ಲಿ ಅಬ್ಸರ್ವ್ ಮಾಡಿ, ನೀವು ನೋಡಿ ನೇಮ್ ಮತ್ತು ಏಜು ಪೇರೆಂಟಿಂದನೇ ನಾನು ತಗೊತಾ ಇದ್ದೀನಿ ಅಂದರೆ ನಾನು ಇವಾಗ ಏನು ಮಾಡಬೇಕು ಅಂದರೆ ಯೂಸಿಂಗ್ ಸೂಪರ್ ಯಾಕೆ ಯೂಸ್ ಮಾಡ್ತೆ? ಸೂಪರ್ ಇಸ್ ಗೋಯಿಂಗ್ ಟು ಇನ್ಹೆರಿಟ್ ದಿ ಪ್ರಾಪರ್ಟೀಸ್ ಫ್ರಮ್ ದಿ ಪೇರೆಂಟ್. ಸೂಪರ್ ಡಾಟ್ ಅಂಡರ್ಸ್ಕೋರ್ ಇನಿಟ್. ಸೊ ಸೂಪರ್ ಏನು ಮಾಡ್ತು? ಸೊ ನಾನು ಸೇಮ್ ನೇಮ್ ಸೇಮ್ ಏಜ್ನ ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಒಂದೇ ಸಲ ಡಿಫೈನ್ ಮಾಡಿರೋದನ್ನ ನೀನು ಎಕ್ಸಾಕ್ಟ್ಲಿ ಅದೇ ರೀತಿ ಬರ್ಕೊ. ನಾನು ಎವ್ರಿ ಟೈಮ್ ಇವಾಗ ಸೆಲ್ಫ್ ಡಾಟ್ ನೇಮ್ ಇಸ್ ಈಕ್ವಲ್ಸ್ ಟು ನೇಮ್, ಸೆಲ್ಫ್ ಡಾಟ್ ಏಜ್ ಇಸ್ ಈಕ್ವಲ್ಸ್ ಟು ಏಜ್ ಮತ್ತೆ ಇದನ್ನ ಇಲ್ಲಿ ಬರೆಯಲ್ಲ. ಸೊ ನೀನು ಸೂಪರ್ ಪ್ರಾಪರ್ಟಿಯಿಂದ ಇನ್ಹೆರಿಟ್ ಮಾಡ್ಕೊ ಅಂತ ನಾನು ಡೈರೆಕ್ಟ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದೆ. ಸೂಪರ್ ಏನು ಮಾಡುತ್ತೆ? ಅವಾಯ್ಡ್ಸ್ ರೀರೈಟಿಂಗ್ ದಿ ಕೋಡ್ ಅಗೇನ್ ಆ್ಯಂಡ್ ಅಗೇನ್. ಬರ್ದಿರೋ ಅಂಥ ಕೋಡ್ ಇಲ್ಲಿ ಮೇಲ್ಗಡೆ ಬರ್ತಿದ್ದೀನಿಲ್ಲ ಸೆಲ್ಫ್ ಡಾಟ್ ನೇಮ್ ಆ್ಯಂಡ್ ದಿ ಏಜ್, ಇದನ್ನೇ ರೀಯೂಸ್ ಮಾಡ್ಕೊ ಅಂತ ಸೂಪರ್ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತು. ಇವಾಗ ಹೊಸ ಪ್ಯಾರಾಮೀಟರ್ಸ್ ಯಾವುದು? ಈಗ ಸೆಲ್ಫ್ ಕಾಮ ನೇಮ್ ಕಾಮ ಏಜ್, ಇದು ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇದೆ. ಸೊ ಬ್ರೀಡ್ನ ಡಿಫೈನ್ ಮಾಡಬೇಕು. ಇವಾಗ ಬ್ರೀಡ್ ಇಲ್ಲ, ಬ್ರೀಡ್ನ ಡಿಫೈನ್ ಮಾಡ್ತೀನಿ. ಸೆಲ್ಫ್ ಡಾಟ್ ಬ್ರೀಡ್ ಇಸ್ ಈಕ್ವಲ್ಸ್ ಟು ಬ್ರೀಡ್ನ ಡಿಫೈನ್ ಮಾಡಿದೆ. ನಾವು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಫಂಕ್ಷನ್ ಕಾಲ್ಡ್ def sound of self individual. Now the method of ಇದು ಏನಂತ ಕರೀತಾರೆ, not commenting this method, super method for what? Code reusability. ಸೊ ನಾನಿಲ್ಲಿ ನಿಮ್ಗೆ ಕಮೆಂಟ್ ಮಾಡ್ತಾ ಇರೋ ಪರ್ಪಸ್ ಏನಂದರೆ, ಸೊ ಸೌಂಡ್ ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡಿದೆ. ನಾವು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಪ್ರಿಂಟ್ ಒಂದು ಸ್ಟೇಟ್ಮೆಂಟ್ ಕಾಲ್ಡ್. ಸೊ ಇವಾಗ ಸೌಂಡ್ ಆಲ್ರೆಡಿ ನಾನು ಅನಿಮಲಲ್ಲಿ ಡಿಫೈನ್ ಮಾಡಿದ್ದೀನಿ ಸೌಂಡ್ನ. ನಾವು ಅಗೇನ್ ಐ ಆಮ್ ಗೋಯಿಂಗ್ ಟು ಸೊ ಎಫ್ ಸ್ಟ್ರಿಂಗ್ಸ್ನೇ ಯೂಸ್ ಮಾಡ್ತೀನಿ. ಸೆಲ್ಫ್ ಡಾಟ್ ಬ್ರೀಡ್ ಈಸ್ ಮೇಕಿಂಗ್ ದಿ ಸೌಂಡ್ ಅಂತ ಡಿಫೈನ್ ಮಾಡ್ತೀನಿ. ಸೌಂಡ್ ಮಾಡ್ತು. ದಟ್ ಈಸ್ ಬ್ರೀಡ್ ಯಾವುದು? ಮೇಕಿಂಗ್ ದಿ ಸೌಂಡ್. ಸೊ ಡಾಗ್ ಯಾವ ಸೌಂಡ್ ಮಾಡುತ್ತೆ ಅಂದರೆ ಬಾರ್ಕ್ ಸೌಂಡ್, ಬೌ ಅಂತ ಜೋರಾಗಿ ಎಕೋ ಸೌಂಡಲ್ಲಿ ಬೊಗಳುತ್ತಲ್ಲ ಅದನ್ನು ಬಾರ್ಕ್ಸ್ ಅಂತ ಕರೀತಾರೆ. ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ಆಲ್ ದಿ ನಾಟ್ ಡಿಸ್ಪ್ಲೇ ಫಸ್ಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದಿ
ಇಲ್ಲಿ ಕ್ಲಾಸ್ ಡಾಗ್ ಅಂತ ಕ್ರಿಯೇಟ್ ಮಾಡಿದ್ದೀನಿ, ಕ್ಲಾಸ್ ಕ್ಯಾಟ್ ಅಂತ ನೀವು ಕ್ರಿಯೇಟ್ ಮಾಡಿ. ಸೊ ಸೇಮ್ ಸೆಲ್ಫ್ ನೇಮ್ ಏಜ್ ಬ್ರೀಡ್ ಅಂತ ಸೇಮ್ ಪ್ಯಾರಾಮೀಟರ್ಸ್ ದಟ್ ಯು ಆರ್ ಗೋಯಿಂಗ್ ಟು ಇನ್ಹೆರಿಟ್ ಫ್ರಮ್ ದಿ ಸೂಪರ್. ಸೊ ಬ್ರೀಡ್ ಅಂತ ಇಲ್ಲಿವರೆಗೂ ಸೇಮ್ ಮೆಥಡ್. ಸೊ ಡಾಗ್ cat also same. Now I'm going to create the exactly same, just copy paste this. Yeah, now what's happening, let's see. Control C. Yeah, dog, our dog. Here I'm going to define the cat. Just name of the class cat ಅಂತ change ಮಾಡಿದ್ರೆ from dog. So ಇದು parent in the, that is siblings alva dog and the cat. So parent, that is same animal. Yeah, now so cat sounds meow 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 meow. Now I'm going to creating the objects. Creating object for dog, for dog 1 and for cat 1 ಅಂತ ನಿಮಗೆ ತೋರಿಸ್ತೀನಿ. For dog d is equals to capital G of dog, same ನೀವೇನು ಇಲ್ಲಿ ನೇಮ್ ಕೊಟ್ಟಿದ್ದೀರಾ capital D. So dog, now I'm going to define so name. ಸೊ ನಿಮ್ಮ ಡಾಗ್ ನೇಮ್ ಕಮೆಂಟ್ ಮಾಡಿ. ನಮ್ಮ ಸ್ಪೆಸಿಫಿಕಲಿ ನಾನು ಇಂಡಿವಿಜುವಲಿ ನನ್ನ ಫೇವ್ರೆಟ್ ಪೆಟ್ ಡಾಗ್ ನೇಮ್ಸ್. ನೀವು ನಿಮ್ಮ ಡಾಗ್ ನೇಮ್ ಆ್ಯಂಡ್ ದ ಏಜ್ ಆ್ಯಂಡ್ ದ ಬ್ರೀಡ್ ಯೂಸ್ ಮಾಡಿ. ಯಾ, ಸೊ ಸ್ಪೆಸಿಫೈ ಮಾಡಿದೆ ನಾವು ವಿಚ್ ಆರ್ ದ ಫಂಕ್ಷನ್ಸ್ ಐ ನೀಡ್ ಡಿ ಡಾಟ್. ಸೊ ಡಾಗಲ್ಲಿರುವಂಥ ಫಂಕ್ಷನ್ಸ್ ಅದು ಸೌಂಡು ಅಂತೆ. ಸೊ ಡಿ ಡಾಟ್ ಸೌಂಡ್. ನಾವು ಲೆಟ್ಸ್ ಅನಲೈಸ್ ವಾಟ್ ಇಸ್ ಗೋಯಿಂಗ್ ಟು ಪ್ರಿಂಟ್. ಯಾ, ಲ್ಯಾಬ್ ಈಸ್ ಮೇಕಿಂಗ್ ದ ಸೌಂಡ್ ಬಾರ್ಕ್ಸ್ ಅಂತ. ಸೊ ಇಲ್ಲಿ ಅನದರ್ ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡ್ತೇನೆ ಇನ್ಸೈಡ್ ದಿ ಡಾಗ್. ಸೊ ಪ್ರಿಂಟ್, ಸೊ ಡಾಗ್ ನೇಮ್ ಬರತ್ತರ. ಸೊ ಯೂಸಿಂಗ್ ಎಫ್ ಸ್ಟ್ರಿಂಗ್ಸ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್. ಸೊ ಸೆಲ್ಫ್ ಡಾಟ್ ನೇಮ್ ಈಸ್ ಮೈ ಡಾಗ್ ನೇಮ್ and self dot age. Age is my dog age ಅಂತ. ಫಾರ್ಮ್ಯಾಟೆಡ್ ಸ್ಟ್ರಿಂಗ್, ಎಫ್ ಸ್ಟ್ರಿಂಗ್ಸ್ ಅಂತಂದ್ರೆ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ಸ್ ಅಂತ. ಯಾ, let me run this now. Yeah, Subbi is my dog name and 2 is my dog age. So lab is making the sound bark. So now for same, now I'm going to creating the objects. Objects for cat. So C is equals to capital C of cat. Now I'm going to define the things. Cat name PB. Next, cat age. Age define ಮಾಡಿದ್ದೀನ. Age not defined. Yeah, age 1 year. Next, breed. Persian. Next, C dot sound. Yeah, let me run this. Yeah,
Persian is making the sound meow meow. Then if you want another statement, you can print here inside the cat. So what's the print statement? Yeah, yeah. CP is my cat name and one is my cat age. Persian is making the sound meow meow. ಸೊ ಇವತ್ತು ಇನ್ಹೆರಿಟೆನ್ಸ್ ಇಂದ ಏನು ಗೊತ್ತಾಯ್ತು? ಇನ್ಹೆರಿಟೆನ್ಸ್ ಅಲ್ಲಿ ನಾನು ಡೆಫ್ ಇನಿಟ್ ದಟ್ ಈಸ್ ನೇಮ್ ಅಂಡ್ ಏಜ್ ನ ಡಿಫೈನ್ ಮಾಡಿದ್ದೀನಿ ಅಂಡ್ ಸೌಂಡ್ ದಟ್ ಈಸ್ ಫಂಕ್ಷನ್. ಸೊ ಇದನ್ನ ಪದೇ ಪದೇ ಬರೆಯೋ ಬದಲು ಯೂಸಿಂಗ್ ದಿ ಸೂಪರ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಇನ್ಹೆರಿಟ್ ದಿ ಪ್ರಾಪರ್ಟೀಸ್ ಫ್ರಮ್ ದಿ ಪೇರೆಂಟ್ಸ್ ಲೈಕ್ ಇನ್ ಬೋತ್ ದಿ ಡಾಗ್ ಅಂಡ್ ದ ಕ್ಯಾಟ್. ಸೊ ಸೂಪರ್ ಕ್ಲಾಸ್ ಯೂಸ್ ಮಾಡ್ಕೊಂಡು ಇನ್ಹೆರಿಟ್ ಮಾಡಿದ್ದೀನಿ. ಅಂಡ್ ಪೇರೆಂಟ್ ಕ್ಲಾಸ್ ಅಲ್ಲಿ ಸೌಂಡ್ ಫಂಕ್ಷನ್ ಇದ್ರೂ ಕೂಡ ದಟ್ ಈಸ್ ಜನರಿಕ್ ಫೋನ್ ಸೌಂಡ್ ನ ಡಿಫೈನ್ ಮಾಡಿದ್ದೀನಿ. ಬಟ್ ಚೈಲ್ಡ್ ಕ್ಲಾಸ್ಗೆ ಇಂಡಿವಿಜುವಲ್ ಫಂಕ್ಷನ್ಸ್ ಸೌಂಡ್ ಇದೆ ನೋಡಿ. ಸೊ ಡಾಗ್ ಏನ್ ಮಾಡುತ್ತೆ? ಬಾರ್ಕ್ ಸೌಂಡ್ ಮಾಡುತ್ತೆ. ಆದ್ರೆ ಕ್ಯಾಟ್ ಏನ್ ಮಾಡುತ್ತೆ? ಮಿಯೋ ಮಿಯೋ ಸೌಂಡ್ ಮಾಡುತ್ತೆ. ಸೊ ಮಿಯೋ ಮಿಯೋ ಸೌಂಡ್ ಅಂತ ಡಿಫೈನ್ ಮಾಡಿದ್ದೀನಿ. ಇದೇ ರೀತಿ ಈ ಕಾನ್ಸೆಪ್ಟ್ಸ್ ನ ಎರಡರಲ್ಲೂ ಪೇರೆಂಟ್ ಮತ್ತೆ ಚೈಲ್ಡ್ ಎರಡರಲ್ಲೂ ಸೌಂಡ್ ಅನ್ನೋದು ಸೇಮ್ ಫಂಕ್ಷನ್ ಇದೆ. ಬಟ್ ಯೂಶಲಿ ನೀವು ಸೇಮ್ ಫಂಕ್ಷನ್ ನೇಮ್ ಬರೆಯೋಕ್ ಹೋದ್ರೆ ಅದು ಇಂಟ್ರಿ ಇಂಟ್ರಪ್ಟ್ ಆಗುತ್ತೆ. ಸೊ ರಾಂಗ್ ಆಗುತ್ತೆ. ಬಟ್ ಇಲ್ಲಿ ಇನ್ಹೆರಿಟೆನ್ಸ್ ಪ್ರಾಪರ್ಟೀಸ್ ಯೂಸ್ ಮಾಡಿರೋದ್ರಿಂದ ವಿತೌಟ್ manipulating the sound function in the parent, it's going to rewrite its own value, that is meow meow and the bark sound. So in parent ಅಲ್ಲಿ ಏನ್ ಮಾಡಿದೆ? ಜಸ್ಟ್ ಅನಿಮಲ್ ಇಸ್ ಮೇಕಿಂಗ್ ಸೌಂಡ್ ಅಂತ ಜನರಲ್ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡಿದೆ. ಬಟ್ ಜನರಲ್ ಸ್ಟೇಟ್ಮೆಂಟ್ ನ ಮ್ಯಾನಿಪುಲೇಟ್ ಮಾಡ್ದಂಗೆ, ಆ ಫಂಕ್ಷನ್ ನ ಮ್ಯಾನಿಪುಲೇಟ್ ಮಾಡ್ದಂಗೆ, ಜಸ್ಟ್ ಒರಿಜಿನಲ್ ಫಂಕ್ಷನ್ ನ ಮ್ಯಾನಿಪುಲೇಟ್ ಮಾಡ್ದಂಗೆ ಆಕ್ಚುಯಲ್ ಕೋಡ್ ಅಲ್ಲಿ ಮ್ಯಾನಿಪುಲೇಟ್ ಮಾಡಿ ಒಂದು ಔಟ್ಪುಟ್ ಬರೋದನ್ನ ಮೆಥಡ್ ಆಫ್ ಓವರ್ ರೈಡಿಂಗ್ ಅಂತ ಕರೀತಾರೆ. ಹೋಪ್ ಸೊ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಕೋಡ್ ಸ್ನಿಪೆಟ್, ಇಫ್ ಯು ವಾಂಟ್ ಯು ಕ್ಯಾನ್ ರೆಫರ್ ದಿ ಸೇಮ್ ಸ್ನಿಪೆಟ್ ಐ ಮೆನ್ಷನ್ಡ್ ಹಿಯರ್. ಸೊ ಪೆಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಬಿಲ್ಡ್ ಮಾಡ್ಬೋದು ದಿಸ್ ಪ್ರಾಜೆಕ್ಟ್ ನ ಯೂಸ್ ಮಾಡಿ ಯೂಸಿಂಗ್ ದಿ ಇನ್ಹೆರಿಟೆನ್ಸ್ ಇನ್ ದಿ oops ಕಾನ್ಸೆಪ್ಟ್, ದಟ್ ಇಸ್ ಡಾಗ್, ಕ್ಯಾಟ್, ಬರ್ಡ್, whichever the species that you want to take, please take it and create the pet management system on project. So some of the projects, pet, that is pet is a parent class and the child class ಅಲ್ಲಿ whichever the species you want you can take. So from the parent class some of the properties inherit ಮಾಡೋ ತರ properties ನ parent class like generic properties ನ define ಮಾಡಿ. ಸೊ generic properties ನ manipulate ಮಾಡ್ದಂಗೆ, ಅಂದ್ರೆ ಒರಿಜಿನಲ್ ಪ್ಲೇಸ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ದಂಗೆ ಆಕ್ಚುಯಲ್ ಪ್ಲೇಸ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ ಮೆಥಡ್ ಆಫ್ ಓವರ್ ರೈಡಿಂಗ್ ನ ಡಿಫೈನ್ ಮಾಡ್ಬೋದು. ಸೊ ಸೇಮ್ ಕೋಡಿಂಗ್ ಸ್ನಿಪೆಟ್ ನ ಇಲ್ಲಿ ರೆಫರ್ ಮಾಡಿದ್ದೀನಿ. ಸೊ ಇಂಡಿವಿಜುವಲ್ ವರ್ಕ್ಸ್ ಏನಾಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇದರಲ್ಲಿ ಇನ್ಹೆರಿಟೆನ್ಸ್ ಗೊತ್ತಾಯ್ತು, ಸೂಪರ್ ಮೆಥಡ್ ಗೊತ್ತಾಯ್ತು ಅಂಡ್ ಮೆಥಡ್ ಆಫ್ ಓವರ್ ರೈಡಿಂಗ್ ಗೊತ್ತಾಯ್ತು. ಇದನ್ನೆಲ್ಲ ಕಂಬೈನ್ ಮಾಡಿದ್ರೆ ಕಂಪ್ಲೀಟ್ oops ಕಾನ್ಸೆಪ್ಟ್ ಸ್ಟ್ರಾಂಗ್ ಫಂಡಮೆಂಟಲ್ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡ್ಬೋದು. ಅದನ್ನ ಪೆಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ರೆಫರ್ ಮಾಡೋಣ. So great work today. You just mastered the core of the OOPS, that is day 3 inheritance. In the previous version, I already covered the encapsulation purpose. So if you are not covered, please go through that. In the upcoming video, I'm going to explain the concept called, yeah, I'm going to cover the polymorphism also. So either the tech related content and DBMS placement series, DSA placement series. So complete video YouTube ಅಲ್ಲಿ ಇದೆ. Different playlists ಜೊತೆಗೆ ಬಂದಿದ್ದೀನಿ. Please go through that and come up here. Thank you. Follow more for Bharat Builds.